ದಾವಣಗೆರೆಯ ಚನ್ನಗಿರಿ ಪೊಲೀಸ್ ಸ್ಟೇಷನ್ ನಲ್ಲಿ ಮೊನ್ನೆ ರಾತ್ರಿ ನಡೆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು 20 ಜನ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಓಕೆ, ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಏನಾಯ್ತು ಅಂತ ನೋಡೋಣ. ಉದ್ರಿಕ್ತರ ಮನವೊಲಿಸೋಕೆ ಪೊಲೀಸ್ ಅಧಿಕಾರಿಗಳು ಅವತ್ತು ಮುಂದಾದ್ರು, ಬಟ್ ಸಾಧ್ಯ ಆಗ್ಲಿಲ್ಲ. ಆದ್ರೆ ಅದೇ ಪೊಲೀಸ್ ಅಧಿಕಾರಿಗಳಿಗೆ ಸಸ್ಪೆಂಡ್ ನ ಶಿಕ್ಷೆಯನ್ನ ಸರ್ಕಾರ ಕೊಡ್ತು. ಚನ್ನಗಿರಿಯಲ್ಲಿ ನಡೆದಿತ್ತಲ್ಲ ಹಿಂಸಾಚಾರ ಪ್ರಕರಣ ಪೊಲೀಸ್ ಠಾಣೆಯ ಮುಂಭಾಗ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಭೆಕೋರರಿಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೈ ಮುಗಿದು ಕೇಳ್ಕೊಂಡ್ರು, ನೋಡಿ ನಿಮ್ಮ ಆರೋಪ ನೀವು ಮಾಡ್ತಾ ಇರೋದು ಕಂಪ್ಲೇಂಟ್ ಲಾಕಪ್ ಡೆತ್ ಅಂತ. ಸ್ಟೇಷನ್ ಒಳಗೆ CCTV ಇದೆ, ಎಲ್ಲವೂ ಕೂಡ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ತನಿಖೆ ಮಾಡೋಣ, ನ್ಯಾಯವನ್ನ ಕೊಡಿಸ್ತೀವಿ ಅಂತ ಹೇಳಿದ್ರೂ ಕೂಡ ಉದ್ರಿಕ್ತರು ಈ ರೀತಿಯಾಗಿ ವರ್ತಿಸಿದ್ರು. ಪೊಲೀಸರು ಅಂತಲೂ ನೋಡದೆ, ಸ್ಟೇಷನ್ ಅಂತಲೂ ಕೂಡ ಭಯ ಪಡದೆ, ಕೈಗೆ ಸಿಕ್ಕ ಕಲ್ಗಳನ್ನ ತಗೊಂಡು ಎಸ್ದು ವೆಹಿಕಲ್ ಗಳನ್ನ ಜಖಂಗೊಳಿಸಿ ಪೊಲೀಸ್ ಸಿಬ್ಬಂದಿಗೂ ಗಾಯಗೊಳಿಸಿದ್ರು. ಅಲ್ಲಿನ ಡಿವೈಎಸ್ಪಿ ಮಾತಾಡ್ಬೇಕಾದ್ರೆ ನಿಜಕ್ಕೂ ಒಂದ್ ರೀತಿ ಆತಂಕ ಆಗುತ್ತೆ. ಕಾರಣ ಏನು ಅಂದ್ರೆ ಅವ್ರು ಎಷ್ಟು ಕನ್ವಿನ್ಸ್ ಮಾಡೋಕ್ ಸಾಧ್ಯನೋ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಯಾರ ಪರವಾಗೂ ಮಾತಾಡಿಲ್ಲ, ಯಾರ ವಿರುದ್ಧವಾಗೂ ಮಾತಾಡಿಲ್ಲ. CCTV ಇದೆ, ಲಾಕಪ್ ಡೆತ್ ಆಗಿದ್ರೆ ಎಲ್ಲವೂ ಕೂಡ ಗೊತ್ತಾಗತ್ತೆ. ಆ ನಂತರ ಮುಂದಿನ ಕ್ರಮ ತಗೊಳ್ಳೋಣ, ಈ ಸಾವಿಗೆ ನ್ಯಾಯ ಒದಗಿಸುವಂತಹ ಕೆಲಸ 100% ನಮ್ ಕಡೆಯಿಂದ ಆಗುತ್ತೆ ಅಂತ ಅಷ್ಟೊಂದು ಕನ್ವಿನ್ಸ್ ಮಾತುಗಳನ್ನ ಆಡಿದ್ರೂ ಕೂಡ ಈ ಉದ್ರಿಕ್ತರು ಅವತ್ತು ತಮಗೆ ಇಷ್ಟ ಬಂದಂತೆ ಚಲ್ಲಾಪಿಲ್ಲಿ ಮಾಡಿ ವಸ್ತುಗಳು ಹಾಳಾಗೋಗ್ಲಿ ಬಿಡಿ, ಪೊಲೀಸ್ ಸಿಬ್ಬಂದಿಗಳು ಕೂಡ ಗಾಯ ಆದ್ರು. ಪೊಲೀಸ್ ಸಿಬ್ಬಂದಿಗಳಿಗೂ ಗಾಯ ಆಯ್ತು. ಒಂದಷ್ಟು ಜನರನ್ನ ಇದೀಗ ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಡಿವೈಎಸ್ಪಿ ಪ್ರಶಾಂತ್ ಅವರು ಅಷ್ಟೊಂದು ಚೆನ್ನಾಗಿ ಕನ್ವಿನ್ಸ್ ಮಾಡೋಕ್ ನೋಡಿದ್ರೂ ಕೂಡ ಅಲ್ಲಿನ ಜನ ಯಾರು ಕಿಂಚಿತ್ತು ಕನ್ವಿನ್ಸ್ ಆದಂಗೆ ಕಾಣಿಸ್ತಾರೆ. ಇದೊಂದು ರೀತಿ ಪ್ರೀ ಪ್ಲಾನ್ಡ್. ಹಾಗಾದ್ರೆ ಸೇಮ್ ಬೆಂಗಳೂರಿನ DJ ಹಳ್ಳಿ KG ಹಳ್ಳಿ 2 ವರ್ಷಗಳ ಹಿಂದೆ ನಡೆದಿತ್ತಲ್ಲ, 2-3 ವರ್ಷಗಳ ಹಿಂದೆ ಅದೇ ಪ್ರಕರಣವನ್ನ ನೆನಪಿಸುವಂತೆ ಮರುಕಳಿಸುವಂತೆ ಮಾಡಿತ್ತು ಈ ದಾವಣಗೆರೆಯ ಚನ್ನಗಿರಿ ಪ್ರಕರಣ. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಒಂದಷ್ಟು ಜನರನ್ನ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ಮಾಡ್ತಾರೆ, ಎಲ್ಲವೂ ಫೈನ್. ಬಟ್ ನಿಜಕ್ಕೂ ಪಾಪ ಪೊಲೀಸರ ಅಸಹಾಯಕತೆ ಅವತ್ತು ಎದ್ದು ಕಾಣ್ತದೆ. ಏನ್ ಮಾಡಕ್ಕಾಗುತ್ತೆ? ಇವ್ರು ಸಾವಿರಾರು ಜನ ಸೇರ್ಕೊಬಿಟ್ರೆ ಇರೋ 5-10 ಜನ ಪೊಲೀಸರು ಏನು ಅಂತ ಮಾಡ್ಕೊಳಕ್ಕಾಗತ್ತೆ? ಯೂನಿಫಾರ್ಮ್ ಅಲ್ಲಿ ಇರೋರ್ ಮೇಲೆ ಈ ರೀತಿಯಾಗಿ ದಬ್ಬಾಳಿಕೆ ಮಾಡಿದ್ರೆ ಅಂದ್ರೆ ತಪ್ಪಲ್ವಾ? ಹೌದು, ಸಾವಾಗಿದೆ, ನ್ಯಾಯ ಬೇಕು. ಈಗ ಕೆಲವೊಂದು ಅನುಮಾನಗಳು ಬರ್ತಾ ಇದೆ, ಅವೆಲ್ಲವನ್ನ ಕೂತ್ಕೊಂಡು ಸಾಲ್ವ್ ಮಾಡ್ಬೋದಿತ್ತು. ಇವ್ರು ಹಿಂಗ್ ಹೊಡೆದಾಡಿದ ತಕ್ಷಣ ಅವತ್ತು ಹೋದಂತಹ ಜೀವ ವಾಪಸ್ ಬಂದಿಲ್ಲ. ಮತ್ತೆ ಯಾಕೆ ಹೋಗಿದೆ ಜೀವ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಲಾಕಪ್ ಡೆತ್ ಅಥವಾ BP ಲೋನಾ ಅಂತ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿಲೀಪ್ ನೀಡ್ತಾರೆ. ದಿಲೀಪ್, ಪುನೀತ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಅಸಹಾಯಕತೆ, ಪಾಪ ಅವತ್ತು ಅವರ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದು ನಿಜಕ್ಕೂ ಎದ್ದು ಕಾಣಿಸ್ತಾ ಇದೆ. ಸೊ ಎಲ್ಲಿ ತನಕ ಬಂತು ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ವಿದ್ಯಾ, ಏನು ಚನ್ನಗಿರಿಯ ಲಾಕಪ್ ಡೆತ್ ಪ್ರಕರಣ ಅಂದ್ರೆ ಆರೋಪ ಪ್ರಕರಣ ಏನಿದೆ, ಸಾಕಷ್ಟು ಒಂದು ವಿಡಿಯೋ ಫುಟೇಜ್ಗಳನ್ನ ನೋಡ್ತಾ ಇದ್ರೆ ಪೊಲೀಸರು ಎಷ್ಟು ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥದ್ದು ಕಂಡುಬರುತ್ತೆ. ಪ್ರಮುಖವಾಗಿ ಆದಿಲ್ ಮಟ್ಕ ನಡೆಸಿದ ಸಂದರ್ಭದಲ್ಲಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಆತ ಕುಸ್ತು ಬಿದ್ದು ಸಾವನ್ನಪ್ತಾನೆ ಅಂತ ಪೊಲೀಸ್ ವರ್ಷನ್ ಆಗಿದೆ. ಆದ್ರೆ ಕುಟುಂಬಸ್ಥರು ಇಲ್ಲ ಲಾಕಪ್ ಡೆತ್ ಆಗಿದೆ, ಹೊಡೆದು ಸಾಯಿಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಒಂದು ಕಾನೂನಿದೆ. ಆದ್ರೆ ಸಾಕಷ್ಟು ಜನ, ಒಂದು 2,000ಕ್ಕೂ ಹೆಚ್ಚು
ಸಾಕಷ್ಟು ಜನ ಬಂದು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿದ ನಂತರದಲ್ಲಿ ಅಲ್ಲಿರುವಂತಹ ವಾಹನಗಳನ್ನು ಕೂಡ ಜಖಂಗೊಳಿಸ್ತಾರೆ, ಪೊಲೀಸ್ ಠಾಣೆಯನ್ನು ಜಖಂಗೊಳಿಸ್ತಾರೆ. ನಂತರದಲ್ಲಿ 11 ಜನ ಪೊಲೀಸರಿಗೂ ಕೂಡ ಗಾಯ ಆಗುತ್ತೆ, ಕಲ್ಲು ತೂರಾಟ ಕೂಡ ಆಗುತ್ತೆ. ಎಲ್ಲವೂ ಕೂಡ ಅದಕ್ಕಿಂತ ಮುಂಚೆ ಅಂದ್ರೆ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಡಿವೈಎಸ್ಪಿ ಪ್ರಶಾಂತ್ ಆಗಿರ್ಬೋದು ಮತ್ತೆ CPI ನಿರಂಜನ್ ಆಗಿರ್ಬೋದು ಪರಿಪರಿಯಾಗಿ ಕೇಳ್ತಾರೆ, ಪೊಲೀಸ್ ಠಾಣೆಯಲ್ಲಿ ನಮ್ಮ ವರ್ಷನ್ ಏನಿದೆ ಅಂದ್ರೆ ಆತ ಲೋ BP ಆಗಿ ಸಾವನ್ನಪ್ಪಿದ್ದಾನೆ ಅನ್ನುವಂಥ ನಮ್ಮ ವರ್ಷನ್ ಇದೆ. ನಿಮ್ಗೆ ಅನುಮಾನ ಎದುರು ಇತ್ತು ಅಂದ್ರೆ ಕಾನೂನು ಪ್ರಕಾರನೇ ಹೋಗೋಣ. ಸ್ಟೇಷನ್ ಎಲ್ಲ ಸ್ಟೇಷನ್ ಕೂಡ CC ಕ್ಯಾಮ್ರಾ ಫುಟೇಜ್ ಇರ್ತವೆ. ಫುಟೇಜ್ ಕೂಡ ನಾವು ಪರಿಶೀಲನೆ ಮಾಡೋಣ ಅನ್ನುವಂಥದ್ದು ಪರಿಪರಿಯಾಗಿ ಕೇಳ್ಕೊಂತಾರೆ. ಅದಲ್ದೇ ಕಾನೂನು ಇದೆ ಅನ್ನುವಂತಹ ಒಂದು ಮಾತು ಕೂಡ ಹೇಳ್ತಾರೆ. ಅದಲ್ದೇ ಕುಟುಂಬಸ್ಥರು ಅಂದ್ರೆ ಆದಿಲ್ ಕುಟುಂಬಸ್ಥರನ್ನು ಕೂಡ CC ಕ್ಯಾಮ್ರಾ ಫುಟೇಜ್ ಕೂಡ ನೋಡಿದ್ದಾರೆ ಅವತ್ತು ರಾತ್ರಿ. ಆದ್ರೆ ಗಲಾಟೆ ಮಾಡಲೇಬೇಕು, ಪೊಲೀಸ್ ಠಾಣೆ ಧ್ವಂಸ ಮಾಡಲೇಬೇಕು ಅನ್ನುವಂಥ ಇಂಟೆನ್ಷನ್ ಇಟ್ಕೊಂಡು ಬಂದಂತಹ ಕೆಲ ಕಿಡಿಗೇಡಿಗಳು ಈ ರೀತಿಯಾದಂತಹ ಕೃತ್ಯವನ್ನು ಕೂಡ ನಡೆಸಿರುವಂಥದ್ದು. ಇದರಿಂದಾಗಿ ಎಷ್ಟು ನಿಸ್ಸಹಾಯಕ ಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಇದರಲ್ಲೇ ಗೊತ್ತಾಗುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಕೇವಲ 20 ರಿಂದ 25 ಜನ ಪೊಲೀಸರು ಇರ್ಬೋದು ಹೊರತು ಉಳಿದಂತ 2000 ಜನನ ಕಂಟ್ರೋಲ್ ಮಾಡೋದಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಅಂತಹ ಒಂದು ನಿಸ್ಸಹಾಯಕ ಸ್ಥಿತಿಯಲ್ಲಿ ಇದ್ರು. ಇದರಿಂದಾಗಿ ಪೊಲೀಸರು ಕೂಡ ಸುಮ್ಮನೆ ಆದ್ರು, ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ರು, ಮತ್ತೆ ಪೊಲೀಸ್ ವಾಹನಗಳು ಜಖಂಗೊಳಿಸಿದ್ರು, ಪೊಲೀಸ್ ಸಿಬ್ಬಂದಿಯವ್ರನ್ನು ಕೂಡ ಗಾಯಗೊಳಿಸಿದ್ರು. ಈಗ ಪೊಲೀಸರು ಕೂಡ ಅವ್ರನ್ನ ವಿಡಿಯೋ ಫುಟೇಜ್ ಅನ್ನು ಆಧರಿಸಿ ಅವ್ರನ್ನ ಸೆರೆ ಹಿಡಿಯುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗೆ. अगर कोई नहीं मारा तो मैं किसकी नाम बताऊं? मैं बोलता हूँ मैं मारा हूँ बोलता हूँ. अगर कोई मारा नहीं बोले तो मैं किसकी नाम बता नहीं सकता. मैं इधर खड़ता हूँ, मैं मारा हूँ बोलता हूँ. आप लोग मेरे को मारने का तो मारो, तो मैं मारा हूँ बोलता हूँ ना, मैं मान रहा हूँ ना. अगर सच सुनने की बात नहीं है, सच सुनने का नहीं है तो मैं मारा हूँ बोलता हूँ. ನಿಜಕ್ಕೂ ಈ ವಿಡಿಯೋ ನೋಡಿದ್ಮೇಲೆ ಪೊಲೀಸರು ಅವತ್ತು ಎಷ್ಟೊಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ನಿಂತ್ಕೋಬಿಟ್ರು ಅಂತ ಅನ್ಸುತ್ತೆ. ಸರ್ಕಾರ ಕೂಡ ದುಡುಕಿನ ನಿರ್ಧಾರ ಮಾಡ್ತಾ ಒಂದಷ್ಟು ಜನರನ್ನ ಯಾವುದೇ ತನಿಖೆ ಆಗದೆ ಸಸ್ಪೆಂಡ್ ಮಾಡಿ ಇದೀಗ ಒಂದ್ ರೀತಿ ಯಾವ್ದೋ ಒಂದು ಸಮುದಾಯದ ಪರವಾಗಿ ನಿಂತ್ಕೊಳ್ತಾ ಅನ್ನೋ ಅನುಮಾನ ಸಹಜವಾಗೇ ಕಾಡುತ್ತೆ ಈ ಪ್ರಕರಣದಲ್ಲಿ.